ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ ಅಂದರೆ ಈದ್ ಮಿಲಾದುನ್ ನಬಿ ಇದೆಯಲ್ವ, ಅವತ್ತಿನ ದಿವಸ. ಸೊ ಯಾವಾಗಲೂ ಬೆಳಿಗ್ಗೆ ನಾರ್ಮಲಾಗಿ 5 ಗಂಟೆಗೆ ಎದ್ದೇಳ್ತೀನಿ, ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಒಂದು 4:15 ಟೈಮಲ್ಲಿ ಎದ್ದಿದ್ದೆ. ಎದ್ದು ನಮಾಜೆಲ್ಲ ಆಗಿ ಕುರಾನೆಲ್ಲ ಓದಿ ಇವಾಗ ಹೊರಗಡೆ ಬಂದು ಸ್ವಲ್ಪ ಹೊತ್ತು ನಿಂತಿದ್ದೆ. ಸೊ ಹಾಗೆ ಇವತ್ತು ಬೆಳಿಗ್ಗೆಗೆ ಅಂತೇಳಿ ಏನು ನಾನು ಸ್ಪೆಷಲಾಗಿ ಏನು ಮಾಡಿಲ್ಲ. ರಾತ್ರಿ ಮಾಡಿರುವಂತಹ ಗ್ರೀನ್ ಮಸಾಲ ಇತ್ತು, ಚಿಕನ್ ಇದು ಸ್ವಲ್ಪ ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಸೊ ಇದಕ್ಕೆ ಚಪಾತಿ ಏನಾದರೂ ಹಾಕ್ಕೊಳ್ಳೋಣ ಅಂತೇಳಿ, ಮಧ್ಯಾಹ್ನ ಏನಾದರೂ ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಏನು ಮಾಡಿಲ್ಲ. ಸೊ ಅಷ್ಟೊತ್ತಿಗೆ ಇಲ್ಲಿ ಟೈಮೂ ಆಗಿಬಿಟ್ಟಿತ್ತು. ಮಕ್ಕಳಿಗೆ 6:30 ಅಷ್ಟೊತ್ತಿಗೆ ಮಸೀದಿಗೆ ರೀಚ್ ಆಗಬೇಕು ಅಂತ ಹೇಳಿದರು. ಸೊ ಇಲ್ಲಿ ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ದಾಳೆ, ಅಂದರೆ ಅವರಿಗೆ ಯೂನಿಫಾರ್ಮೇ ಹಾಕ್ಕೊಂಡು ಹೋಗೋದಕ್ಕೆ. ಸೊ ಇಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಅವಳದು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅವರೆಲ್ಲ ಒಟ್ಟಿಗಾಗಿ ಹೋಗ್ತಾ ಇದ್ದಾರೆ. ಹೋಗುವಾಗ ಸೀರ್ನಿ ಅಂತ ಹೇಳ್ತಾರಲ್ಲ, ಏನಾದರೂ ಸ್ವೀಟ್ಸ್ ಏನಾದರೂ ತಗೊಂಡು ಹೋಗೋದಿತ್ತು. ಸೊ ಅದನ್ನು ಇಲ್ಲಿ ತಗೊಂಡು ಹೋಗಿದ್ದಾಳೆ. ಹಾಗೆಯೇ ಇಲ್ಲಿ ಹುಡುಗರು ನೋಡಿ ಯಾವ ಥರ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅಂತೇಳಿ. ಅಂದರೆ ಎಲ್ಲ ಮಕ್ಕಳಿಗೂ ಇವಾಗ ಹೋಗುವಾಗ ಯೂನಿಫಾರ್ಮೇ ಹಾಕ್ಕೊಂಡು ಹೋಗಲಿಕ್ಕೆ, ಆಮೇಲೆ ಇರುತ್ತಲ್ವ ಆವಾಗೆಲ್ಲ ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡೆಲ್ಲ ಹೋಗ್ತಾರೆ. ಸೊ ಇಲ್ಲಿ ನನ್ನ ಮಗಳು ಇವಾಗ ಬಂದಿದ್ದಾಳೆ ಮದ್ರಸದಿಂದ. ಇದು ಮದ್ರಸದಲ್ಲಿ ಸಿಕ್ಕಿರೋದು ಅವರಿಗೆ. ಒಂದೊಂದು ಕಡೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಇಲ್ಲಿ ಅಷ್ಟೊಂದು ಮನೆಗಳಿಲ್ವಲ್ಲ, ಹುಡುಗಿರಿಗೆಲ್ಲ ಆ ಥರ ಹೊರಗಡೆ ಹೋಗ್ಲಿಕ್ಕೆ ಇಲ್ವಲ್ಲ, ಅಂದರೆ ರ್ಯಾಲಿಯಲ್ಲಿ ಹೋಗ್ಲಿಕ್ಕಿರಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಸಿಕ್ಕಿದೆ, ಅದನ್ನ ಇಲ್ಲಿ ತಗೊಬಂದಿದ್ದೆ. ಅದನ್ನೇ ತುಂಬ ಖುಷಿಯಿಂದ ತಗೊಬಂದಿದ್ಲು. ಇಷ್ಟೊಂದು ಚಾಕ್ಲೇಟ್ ಸಿಕ್ಕಿದೆ, ಜ್ಯೂಸ್ ಸಿಕ್ಕಿದೆ, ಅದು ಇದು ಅಂತೆಲ್ಲ ಹೇಳಿ. ಸೊ ಅಷ್ಟೊತ್ತಿಗೆ ಇಲ್ಲಿ ಹಸ್ಬೆಂಡೂ ರೆಡಿ ಆಗಿದ್ದಾರೆ. ಅವ್ರದ್ದು ಅಲ್ಲಿ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರಂತೆ, ಅಂದರೆ ರ್ಯಾಲಿಗೆ ಹೋಗೋದಕ್ಕೆ ಅಂತೇಳಿ. ಸೊ ಇಲ್ಲಿ ಹಸ್ಬೆಂಡೂ ರೆಡಿ ಆಗ್ತಾ ಇದ್ದಾರೆ ಹೋಗೋದಕ್ಕೆ ಅಂತೇಳಿ. ಚಿಕ್ಕೋಳು ಹೋಗ್ತೀನಿ ಅಂದಿದ್ಲು ಹಸ್ಬೆಂಡ್ ಜೊತೆಗೆ, ಬಟ್ ಚಿಕ್ಕೋಳು ಇನ್ನೂ ಮದ್ರಸದಿಂದ ಬಂದಿಲ್ಲ. ಬಂದಾದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ಲು. ಅಷ್ಟೊತ್ತಿಗೆ ಒಂದು ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಚಿಕ್ಕೋಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ನಂತರ ಚಿಕ್ಕೋಳು ಬಂದ್ಲು ಮದ್ರಸದಿಂದ. ಹಸ್ಬೆಂಡನ್ನು ಏನು ಮಾಡಿದರು, ಅವಳನ್ನು ಕರ್ಕೊಂಡು ಹೋಗಿದ್ರು. ಬರುವಾಗ ನೋಡಿ ಅವರು ತಗೊಬಂದಿದ್ದಾರೆ ಇಲ್ಲಿ ಜ್ಯೂಸ್, ಕೇಕ್, ಆಮೇಲೆ ಸೋನ್ ಪಾಪಡಿ, ಚಾಕ್ಲೇಟ್, ಈ ಥರದ್ದೆಲ್ಲ ತಗೊಬಂದಿದ್ದಾರೆ ಇಲ್ಲಿ. ಸೊ ಆಮೇಲೆ ತುಂಬ ಇತ್ತು, ಅದನ್ನು ಒಂದೊಂದೇ ತಿಂದೆಲ್ಲ ಖಾಲಿ ಮಾಡಿದ್ದಾರೆ. ಹಾಗೆಯೇ ಇದೊಂದು ಜ್ಯೂಸ್ ತುಂಬಾ ಚೆನ್ನಾಗಿತ್ತು, ಏನು ಡೇಟ್ಸ್ ಇದು ತುಂಬಾ ಚೆನ್ನಾಗಿತ್ತು. ನನಗೆ ಈ ಟೈಮಲ್ಲಿ ಜನರು ಯಾವ ಥರ ಮನ್ಸು ಬಿಚ್ಚಿ ಮಕ್ಕಳಿಗೆ ಎಲ್ಲ ಕೊಡ್ತಾರೆ, ಅದೇ ನೋಡಿ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಹಾಗೇನಿಲ್ಲ, ನನ್ನ ಮಗಳೂ ರೆಡಿಯಾಗಿದ್ಲು, ನಾನು ರೆಡಿಯಾಗಿದ್ದೆ. ನಂತರ ನಾನು ಜಾಸ್ತಿಯಾಗಿ ಇವತ್ತು ವೀಡಿಯೋಸ್ ಎಲ್ಲ ಜಾಸ್ತಿಯಾಗಿ ಮಾಡಿಲ್ಲ, ಒಂದು ಸ್ವಲ್ಪನೇ ಶೂಟ್ ಮಾಡಿರೋದು. ನಂತರ ಅಮ್ಮನ ಮನೆ ಹೋಗಿದ್ದೆ. ಸೊ ಅಲ್ಲಿ ಗೀ ರೈಸನ್ನು ಆಮೇಲೆ ಮಟನಿದು ಕರಿ ಮಾಡಿದರು. ಸೊ ಅದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಒಟ್ಟಿನಲ್ಲಿ. ಸೊ ನಂತರ ಇದು ರಾತ್ರಿ ನಾನು ವೀಡಿಯೋ ಮಾಡ್ತಾ ಇರೋದು, ರಾತ್ರಿ ಡಿನ್ನರಿಗೆ ಅಂತೇಳಿ ಇಲ್ಲಿ ನಾನು ಚಿಕನ್ ಇದು ಒಳ್ಳೆ ತಿಕ್ಕಾಗಿರುವಂತಹ ಮಸಾಲ ಮಾಡಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಚಪಾತಿ ಹಾಕ್ಕೊಳ್ಳೋಣ ಅಂತೇಳಿ ಮಧ್ಯಾಹ್ನನೇ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮಧ್ಯಾಹ್ನ ಮಾಡಿಲ್ಲ, ಅಮ್ಮನ ಮನೆಯಲ್ಲೇ ಊಟ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ರಾತ್ರಿಗೆ ಮಾಡಿರೋದು. ಸೊ ಇವಾಗ ಮಕ್ಳಿಗೂ ಎಕ್ಸಾಮ್ ಇದೆ, 27th ಎಕ್ಸಾಮ್ ಇದೆ. ಸೊ ಅದರದ್ದು ಪ್ರಿಪ್ರೇಷನ್ ಎಲ್ಲ ಮಾಡಿಸ್ಬೇಕಲ್ವ, ಇನ್ನೂ ಟೈಮ್ ಇಲ್ಲ, ಒಂದು ದಿವಸ ಇರೋದು. ಸೊ ಹಾಗಾಗಿ ಇಲ್ಲಿ ಮಕ್ಕಳನ್ನ ಮೊದಲು ಓದ್ಸೋಣ, ಹೋಮ್ವರ್ಕ್ ಈ ಥರದಲ್ಲಿ ಇದೆಯಲ್ಲ ಅದೆಲ್ಲ ಮಾಡ್ಸೋಣ ಅಂತೇಳಿ ಇವಾಗ ಕೂತಿದ್ದೀನಿ ಅವ್ರ ಜೊತೆಗೆ ಇಲ್ಲಿ ಹೋಮ್ವರ್ಕ್ ಎಲ್ಲ ಮಾಡಿಸೋದಕ್ಕೆ ಅಂತೇಳಿ. ಅಂದರೆ రఫ్ బుక్లే అదే రఫ్ బుక్లు బిల్ల బిల్ల కావుల ಬಿ ಬುಕ್ ಎಲ್ದೋಗು ಇದ್ದೆ ಎಲ್ದಪ್ಪ ಹೆಂಗಿದ್ರೆ ಇನ್ನ ಇದ್ರ ಪೇರು ಅದು ಎಲ್ದ ಅದಲ್ಲ ಇಪ್ಪ ಫಸ್ಟ್ ಎಲ್ದೋಗುಲ್ಲ ಜಲ್ದು. The next day. ಸೊ ಇದು ನೆಕ್ಸ್ಟ್ ಡೇ. ಇವತ್ತು ಮಕ್ಕಳಿಗೆ ಸ್ಕೂಲ್ ಇದ್ದೆ. ಸ್ಕೂಲಲ್ಲೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಅಂದರೆ ಮೊನ್ನೆನೇ ಎಕ್ಸಾಮ್ ಅಂತ ಹೇಳಿ ಇತ್ತು, ಬಟ್ ಅದನ್ನು ಪೋಸ್ಟ್ಪೋನ್ ಮಾಡಿ ಸ್ವಲ್ಪ ಲೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಇವತ್ತಿಂದ ಅವರಿಗೆ ಎಕ್ಸಾಮ್ನು ಸ್ಟಾರ್ಟ್ ಆಗ್ತಾ ಇದೆ. ಸೊ ರಾತ್ರಿ ಪ್ರಿಪ್ರೇಷನ್ ಮಾಡಿದ್ದಾರೆ, ಆದ್ರೂ ಸ್ವಲ್ಪ ಬೆಳಿಗ್ಗೆನೂ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಮಗಳೂ ಬೇಗ ಎಬ್ಬಿಸ್ಬೇಕು. ಇಷ್ಟು ಬೇಗ ಎಬ್ಸಲ್ಲ, ಇವಾಗ ಜಸ್ಟ್ 5:30 ಆಗಿರೋದಷ್ಟೇ. ಸೊ ಹಾಗಾಗಿ ಇವಾಗ ಎಬ್ಸಲ್ಲ, ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀನಿ. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಹೊರಗಡೆ ಬಂದಿಲ್ಲಿ ನಿಂತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಕ್ಲೈಮೇಟ್, ಒಂಥರ ಕೂಲಾಗಿತ್ತು, ಯಾಕೆಂದರೆ ನಿನ್ನೆಯಿಂದ ತುಂಬಾ ಮಳೆ ಬರ್ತಾ ಇತ್ತು. ಹಾಗಾಗಿ ಸೊ ಇವಾಗ ನನ್ನ ಮಗಳೂ ಮದ್ರಸಕ್ಕೆ ಹೋಗ್ತಾ ಇದ್ದಾಳೆ ಇಲ್ಲಿ. ಹಾಗೆಯೇ ಇವತ್ತು ಇದು
ಏನು ವಿಡಿಯೋದಲ್ಲಿ ಒಂದು ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ, ಆಮೇಲೆ ಡಿನ್ನರ್ಗೂ ನಾವು ತಿನ್ಕೋಬೋದು ಅಂತಹ ಒಂದು ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ತುಂಬ ದಿವಸ ಆಯಿತು ನಾನು ಯಾವುದೇ ಥರದ ರೆಸಿಪಿನೆಲ್ಲ ಶೇರ್ ಮಾಡಿಲ್ಲ, ಬಟ್ ಇವತ್ತೊಂದು ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರೆಸಿಪಿನೂ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮಗಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳಿರ್ಬೋದು. ನಾನು ಅದಷ್ಟೊಂದು ಗೆಸ್ಸೇ ಮಾಡಿಲ್ಲ. ಕಸದವ್ರು ಇದ್ದಾರಲ್ವ ಅವ್ರು ಬಂದಿದ್ರು, ಸೊ ಹಾಗಾಗಿ ಅದರದ್ದು ಮ್ಯೂಸಿಕ್ ಬರ್ತಾ ಇದೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕೆಂಪಿದು ದಾಲ್ ಬರುತ್ತಲ್ವ ಅದೂ, ಆಮೇಲೆ ಮೂಂಗ್ ದಾಲ್ ಅಂದರೆ ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳಲ್ಲ ಹೆಸರು ಬೇಳೆ, ಅದನ್ನು ನಾನಿಲ್ಲಿ 1 ಕಪ್ಪಷ್ಟು ಇದನ್ನು ಸೋಕ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಬಾಸ್ಮತಿ ರೈಸನ್ನು ನಾನಿಲ್ಲಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಒಂದು ದಾಲನ್ನು 1 ಗಂಟೆ ಸೋಕ್ ಮಾಡಿದ್ದೀನಿ, ಆಮೇಲೆ ರೈಸನ್ನು ಒಂದು ಅರ್ಧ ಗಂಟೆ ಸೋಕ್ ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆನ ಹಾಕಿ, ಇಲ್ಲಿ ನಾನು ಒಂದು 2 ಮೀಡಿಯಮ್ ಸೈಜ್ ಇದು ಅಂದರೆ ಒಂದು ಚಿಕ್ಕ ಸೈಜೇ ಆ ಥರದ ಈರುಳ್ಳಿನ ಸ್ಲೈಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಇಲ್ಲಿ ಚೆನ್ನಾಗಿ ಗೋಲ್ಡನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋದಲ್ಲ, ಗೋಲ್ಡನ್ ಕಲರ್ ಆಗಿ ಫ್ರೈ ಮಾಡ್ಕೋಬೇಕು. ಸೊ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಈರುಳ್ಳಿ ಇನ್ನೂ ಜಾಸ್ತಿ ಫ್ರೈ ಆಗೋದು ಬೇಡ ಅಂತೇಳಿ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀರು ಹಾಕಿ, ಸೊ ಇವಾಗ ಇದಕ್ಕೆ ನಾನು ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದರದ್ದು ಟೇಸ್ಟ್. ಚಿಕನ್, ಮಟನ್ ಯಾವುದು ಬೇಡ, ಇದೇ ಸಾಕಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವಾಗ ಇದಕ್ಕೆ ನಾನು ಬೇಸಿಕ್ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕನ್ ಮ್ಯಾಗಿ ಕ್ಯೂಬ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಕಪ್ಪಷ್ಟು ಬೇಳೆ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಂದರೆ ಸೋಕ್ ಮಾಡಿರುವಂತಹ ಬೇಳೆ ಇದೆಯಲ್ವ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಇದಕ್ಕೆ ನಾವಿಲ್ಲಿ ರೈಸನ್ನು ಹಾಕ್ಕೊಳ್ಳೋಣ. ಸೋಕ್ ಮಾಡಿಟ್ಟಿರುವಂತಹ ರೈಸ್ ಇದೆಯಲ್ವ ಅದನ್ನು ಸ್ಟ್ರೈನ್ ಮಾಡಿ ಇಲ್ಲಿ ಹಾಕೋತಾ ಇದ್ದೀನಿ. ಅದನ್ನು ಹಾಕಿಲಿ ನಾನು ಚೆನ್ನಾಗಿ ಒಂದು 1 ನಿಮಿಷ ಇದನ್ನು ಚೆನ್ನಾಗಿ ನಾನು ಇದರಲ್ಲೇ ಹಾಗೆಯೇ ಮಸಾಲದಲ್ಲಿ ಎಣ್ಣೆಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತೀನಿ. ಸೊ ಇವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಿಸಿನೀರನ್ನು ಹಾಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿರೋದು ನಾನು. ಸೊ ಆ ರೇಷಿಯೋದಲ್ಲಿ ನೀವು ನೀರನ್ನು ಹಾಕೋಬಹುದು. ಸೊ ಇಲ್ಲಿ ನೀರನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ಪುದೀನ ಏನು ಹಾಕಬೇಕಾಗಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದರದ್ದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು, ನೀರೆಲ್ಲ ಆರ್ತಾ ಹೋಗಬೇಕು, ಅಲ್ಲಿ ತನಕ ಇದನ್ನು ನಾವು ಸ್ವಲ್ಪ ಬೇಯಿಸಬೇಕು. ಇವಾಗ ಇದರದ್ದು ನೀರೆಲ್ಲ ಆರಿದೆ. ಇವಾಗ ಇದನ್ನು ಮುಚ್ಚಿ ನಾವು ಇದನ್ನು ಒಂದು 20 ನಿಮಿಷ ದಮ್ಮಿಗೆ ಇಟ್ಕೊಳ್ಳೋಣ. ಆಮೇಲೆ ಇದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 10 ನಿಮಿಷ ಹಾಗೇ ಬಿಟ್ಟರೆ ಆಯಿತು. ಸೊ ಆವಾಗ ಇದು ಚೆನ್ನಾಗಿ ದಮ್ ಆಗುತ್ತೆ. ಸೊ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ನಾನು ಇಲ್ಲಿ ಗ್ರೀನ್ ಚಟ್ನಿನೂ ಮಾಡಿದ್ದೆ. ಗ್ರೀನ್ ಚಟ್ನಿ ಸಿಂಪಲಾಗಿ ಮಾಡಿರೋದು, ಅಂದರೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಉಪ್ಪು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿರೋದು. ತುಂಬಾ ಚೆನ್ನಾಗಾಗುತ್ತೆ. ಈ ರೈಸ್ ಜೊತೆಗೆ ತುಂಬಾ ಟೇಸ್ಟಿ ಆಗುತ್ತೆ ಆ ಚಟ್ನಿ. ಅದನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಸಿಂಪಲ್ ಆಗಿರುವಂತಹ ರೈಸ್, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬೇಳೆನೂ ರೈಸನ್ನು ನಾವೇನು ಸೋಕ್ ಮಾಡಿ ಇಟ್ಟರೆ ಬೇಗನೆ ಮಾಡ್ಕೋಬೋದು. ತುಂಬಾ ಈಸಿಯಾಗಿರುವಂತಹ ರೆಸಿಪಿ. ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಕೋಬೋದು ಇದನ್ನು. ಅಂದರೆ ಮಾಡೋದಕ್ಕೆ ಬೇಗನೆ ಆಗುತ್ತೆ, ಸ್ವಲ್ಪ ದಮ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಹಾಗೆಯೇ ಇವಾಗ ಅದನ್ನು ರೆಡಿ ಆಗಿದೆ. ಮಕ್ಕಳದು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬ್ರೇಕ್ಫಾಸ್ಟಿಗೂ ಅದೇ ಕೊಡ್ತೀನಿ, ಲಂಚಿಗೂ ಅದೇ ಕೊಡ್ತೀನಿ. ಹಾಗೆಯೇ ನಿನ್ನೆ ನಾನು ಇವಾಗ ಗೊತ್ತಿದೆಯಲ್ವಾ ಮಲೈ ತಗೋತಾ ಇದ್ದೀನಿ ಹಾಲಿಂದ. ಸೊ ಅದನ್ನು ಇಲ್ಲಿ ತಗೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ದಪ್ಪಾಗಿಯೇ ಬಂದಿತ್ತು. ನಾನು ಫಸ್ಟಿಗೆ ಇದನ್ನು ಸ್ಪೂನಲ್ಲಿ ತಗೋತಾ ಇದ್ದೆ. ಆವಾಗ ಏನಾಗ್ತಾ ಇತ್ತು ಅಂದರೆ ಅರ್ಧ ಕೆಳಗಡೆ ಬೀಳ್ತಾ ಇತ್ತು, ಅರ್ಧ ಕೈಯಲ್ಲಿ ಸ್ಪೂನಲ್ಲಿ ಬರ್ತಾಯಿತ್ತು, ಈ ಥರ ಆಗ್ತಾಯಿತ್ತು. ಆಮೇಲೆ ಅದನ್ನು ನಾನು ಕೈಯಲ್ಲಿ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಅದು ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಇಲ್ಲಿ ನನ್ನ ಮಗಳು ಎದ್ದಿದ್ದಾಳೆ, ಅವಳನ್ನು ಇಲ್ಲಿ ರೆಡಿ ಮಾಡಿಸ್ಕೋತಾ ಇದ್ದೀನಿ. ಯಾಕಂದರೆ ಸ್ಕೂಲಲ್ಲಿ ಎಕ್ಸಾಮ್ ಇದೆಯಲ್ವ, ಸೊ ಬೇಗ ಎದ್ದು ಸ್ವಲ್ಪ ಓದ್ಕೊಳ್ಳಿ ಅಂತೇಳಿ. ಹಾಗೆಯೇ ಫ್ರೆಂಡ್ಸ್, ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಮಿನಿ ಬ್ಲಾಗನ್ನು ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಹೋಗಿ ನೋಡಿ. ಅಂದರೆ ಯಾಕೆ ಗೊತ್ತಿಲ್ಲ, ಮೊದಲೆಲ್ಲ ಶಾರ್ಟ್ಸ್ ವೀಡಿಯೋಸ್ಗೆಲ್ಲ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು, ಬಟ್ ಇವಾಗ ವ್ಯೂಸೇ ಬರಲ್ಲ, ಒಂದೂ ಬರಲ್ಲ. ಯಾಕೆ ಅಂತೇಳಿ ಗೊತ್ತಿಲ್ಲ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಶಾರ್ಟ್ಸ್ ವೀಡಿಯೋನ ಒಂದ್ಸಲ ಹೋಗಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಒಂದು ಮಿನಿ ಬ್ಲಾಗನ್ನು ಹಾಕ್ಕೊಂಡಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಸೊ ಇವಾಗ ನನ್ನ ಮಗಳಿಗೆ ಬೆಳಿಗ್ಗೆ ನಾನು ಸ್ವಲ್ಪ ರಿವಿಷನ್ ಮಾಡ್ಕೋತಾ ಇದ್ದೀನಿ. ರಾತ್ರಿ ಎಲ್ಲನೂ ಕಲ್ತಿದ್ದಾಳೆ, ಆದ್ರೂ ಸ್ವಲ್ಪ ಎಕ್ಸಾಮ್ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ರಿವಿಷನ್ ಕೊಟ್ಟರೆ ಮಕ್ಕಳಿಗೆ ಸ್ಕೂಲಲ್ಲಿ ಚೆನ್ನಾಗಿ ನೆನಪಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ರಿವಿಷನ್ ಕೊಡ್ತಾ ಇದ್ದೀನಿ ಇಲ್ಲಿ.
ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ತುಂಬಾ ಚಿಕ್ಕ ವ್ಲಾಗು, ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಇದರಲ್ಲಿ ನಾನು, ವೀಡಿಯೋಸ್ ಜಾಸ್ತಿ ಆಗಿಲ್ಲ. ಸೊ ಹಾಗಾಗಿ ತುಂಬಾ ಚಿಕ್ಕದಾಗಿದೆ ಈ ವ್ಲಾಗ್. ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಹಾಗೆಯೇ ಕಮೆಂಟ್ ಮೂಲಕ ತಿಳಿಸಿ. ಸೊ ಪ್ಲೀಸ್ ಯಾರೂ ಸ್ಕಿಪ್ ಮಾಡಬೇಡಿ. ತುಂಬಾ ಚಿಕ್ಕ ಬ್ಲಾಗು, ಏನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಬುಕ್ ಓಪನ್ ಹಾಕಿ ನೋಕು. ವಾಲೇಕುಮ್ ಸಲಾಂ.